ನಿಮ್ಮೆಲ್ಲರ ಜೊತೆಗೂ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೀವು ಅನ್ಕೊಳ್ಳೋ ಥರ ಎಲ್ಲ ಏನೂ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಒಂದು ಫೇಮಸ್ ರೆಸಿಪಿ ಹೋಗ್ತಿದೆಯಲ್ಲ, ಆಮ್ ಪಾಪಡ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಆ್ಯಂಡ್ ಡೀಲ್. ಮೊದಲು ಇವ್ನಿಗೊಂದು ಒಳ್ಳೆ ಸ್ನಾನ ಮಾಡಿಸಿ ಸ್ಟವ್ ಹಚ್ಕೊಂಡು ನಾನು ಕುಕ್ಕರಲ್ಲಿ ನೀರು ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಇವಾಗ ಸ್ನಾನ ಮಾಡಿಸಿದ್ನಲ್ಲ, ಇವನನ್ನ ಒಳಗಡೆ ಹಾಕಿ ಬೇಯಿಸೋಕ್ಕೆ. ನೆಕ್ಸ್ಟ್ ನಾನು ಮಿಕ್ಸಿಗೆ ಒಂದು 4-5 ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಹಾಕಿದ ಮಾವಿನಕಾಯಿ ಏನಿದೆ ಇದು ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ ಫುಲ್ಲು ಸಾಫ್ಟ್ ಆಗಬೇಕು. ಅದನ್ನು ಚೆನ್ನಾಗಿ ಕ್ಯೂರಿನ ರಿಮೂವ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ಟವ್ ಹಚ್ಕೊಂಡು ನಾನು ಬಾಣಲಿ ಇಟ್ಕೋತಾ ಇದ್ದೀನಿ. ಇವಾಗ ನಾವೇನು ಕ್ಯೂರಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೀರೆಲ್ಲ ಏನು ಹಾಕ್ಬೇಡಿ ಇದಕ್ಕೆ. ಇವಾಗ ನಾನು ಇದಕ್ಕೆ 1 ಕಪ್ಪು ಶುಗರ್ ಹಾಕೋತಾ ಇದ್ದೀನಿ. ಶುಗರ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಸ್ವೀಟ್ ಅಷ್ಟು ಹಾಕೋಬೋದು. ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಅಂತ ಹೇಳಿದ್ರೆ, ಒಂದು ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಇವಾಗ ಚಿಲ್ಲಿ ಫ್ಲೇಕ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಖಾರಕ್ಕೆ ಹಾಕೋತಾ ಇದ್ದೀನಿ. ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ, 1 ಚಿಟಿಕೆ ಅಷ್ಟು. ಶುಗರ್ ಎಲ್ಲ ಮೆಲ್ಟ್ ಆಗಿ ಇದು ಚೆನ್ನಾಗಿ ಕುದಿಬೇಕು. ನಿಮ್ಗೊಂಥರ ಶೈನಿಂಗ್ ಕಾಣುತ್ತೆ, ಅದು ಟ್ರಾನ್ಸ್ಪರೆಂಟ್ ಕಲರ್ ಕಾಣುತ್ತೆ. ಆ ಟೈಮಲ್ಲಿ ನೀವು ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಇದು ಆಗೋಯ್ತು. ನಾವೇನು ಕಷ್ಟಪಡೋ ಕೆಲಸನೇ ಇಲ್ಲ. ಇವಾಗ ನೆಕ್ಸ್ಟ್ ನಾನು ಒಂದು ತಟ್ಟೆಗೆ 1-2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದನ್ನು ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ಇವಾಗ ಮಾಡಿಟ್ಕೊಂಡಿದ್ವಿ ಈ ಮಾವಿನಕಾಯ್ದು, ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತಿನ್ ಲೇಯರ್ ಬರಬೇಕದು, ತುಂಬ ದಪ್ಪ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಇವಾಗ 2 ತಟ್ಟೆ ಆಗಿದೆ. ಇದನ್ನು ತಗೊಂಡೋಗಿ ನಾನು ಬಿಸಿಲಲ್ಲಿ ಇಕ್ತಾ ಇದ್ದೀನಿ. ಸೊ ಇದು 2 ದಿನ ಅಟ್ಲೀಸ್ಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕಾಗತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ನಾನು ಆ್ಯಕ್ಚುಲಿ ವೆಯ್ಟಿಂಗಲ್ಲಿ ಇದ್ದೀನಿ, ಫಸ್ಟ್ ಟೈಮ್ ನಾನು ಮಾಡಿರೋದು. ಕತೆ ಎಲ್ಲ ಜೀವನ ಆಗೋಯ್ತು. ಮಾಡಿ ಮೇಲೆ ಹೋಗಿದ್ದೇನೆ, ನಮ್ಮ ಕಾಗೆ ಬಂದ್ಬಿಟ್ಟು ಊಟ ಇಡ್ತಾ ಇದ್ದೀನಿ ಅಂತ ಎಲ್ಲ ಫ್ರೆಂಡ್ಸ್ಗಳನ್ನೂ ಕರೀತು ಕಾ ಅಂತ. ಸರಿ ಇನ್ನೇನು ಮಾಡೋದು ಅಂತ ಅಲ್ಲೇ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ದೆ. ಕಾಗೇನು ಮನೆ ಕಡೆ ಹೋಗಿಲ್ಲ, ನಾನು ಮನೆ ಕಡೆ ಹೋಗಿಲ್ಲ, ಕುತ್ಕೊಂಡು ಅಲ್ಲೇ ಬಿಸಿಲಲ್ಲಿ ನಿಂತ್ಕೊಂಡಿದ್ದೆ. ನೋಡಿ ಎಲ್ಲರನ್ನೂ ಕರಿತಾ ಇರೋದು. ಸರೋಯ್ತು. ಇವತ್ತು ಫುಲ್ಲು ವಾಚ್ಮ್ಯಾನ್ ಡ್ಯೂಟಿ ಕನ್ಫರ್ಮ್ ನನಗೆ. ಸೊ ಅಲ್ಲೇ ಕಾಯ್ಕೊಂಡಿದ್ದೆ. ಇದು ಒಂದೇ ದಿನ ಇಟ್ಟಿರೋದು ನನ್ನ ಬಿಸಿಲಲ್ಲಿ. ಆಲ್ರೆಡಿ ಈ ಲೆವೆಲ್ಗೆ ಆಗಿದೆ ಇದು. ನನಗೆ ನಿಜವಾಗ್ಲೂ 2 ದಿನ ಕಾಯೋಷ್ಟು ತಾಳ್ಮೆ ಇರಲಿಲ್ಲ. ಅದು ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಮ್ ಪಾಪಡು. ಸೊ ಫೈನಲಿ ಈ ಥರ ಬಂದಿದೆ ರಿಸಲ್ಟು. ಅದನ್ನ ನೋಡ್ಬೇಕಾದ್ರೇ ಸಖತ್ ಟೆಂಪ್ಟ್ ಆಗ್ತಿದೆ ತಿನ್ನಬೇಕು ಅಂತ. ಸೊ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಉಪ್ಪು ಹುಳಿ ಖಾರ ಎಲ್ಲನೂ ಇತ್ತು, ಸಖತ್ತಾಗಿತ್ತು ಆಮ್ ಪಾಪಡು. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.